ಈ ಸಿದ್ಧ ಏನು ಮಾಡಿದ್ರು ಮನೆಯಲ್ಲಂಗಿಲ್ಲಲ್ಲ. ಮೈ ಹಣ್ಣಾಗಂಗೆ ಹೊಡೆದು ಬಿಟ್ವಿ, ಹಾಳು ಬಾವ್ಯಾಗ ನೂಕಿ ಬಿಟ್ವಿ, ತಲೆ ಮ್ಯಾಲೆ ಬೆಂಕಿ ಇಟ್ವಿ. ಏನು ಮಾಡಿದ್ರು ಕೂಡ ತಾಳ್ಕೊಂಡು ಬದುಕಾಕತ್ತಾನಲ್ಲ. ಈತ ಹುಬ್ಬಳ್ಳಿ ಒಳಗೆ ಇಟ್ರೆ ನಮಗೆ ಭಾಳ ಕಷ್ಟ ಆಗ್ತದೆ. ನಮ್ಗೆ ಉಳಿಗಾಲೇ ಇಲ್ಲ. ಇವನಿಗೆ ಊರೊಳಗಿಂದ ಓಡಿಸ್ಬೇಕು, ಇಲ್ಲ ಸಾಯಿ ಹೊಡಿಬೇಕಂತ ಕೆಲವು ಮಂದಮತಿಗಳು ಹುಬ್ಬಳ್ಳಿ ಒಳಗೆ ಸಿದ್ಧಾರ್ಥ ವಿರುದ್ಧ ಕತ್ತಿ ಮಸಿತಾ ಇದ್ರು. ಆಗ ಭಾಳ ಗಂಭೀರವಾಗಿ ಎಲ್ಲ ಯೋಚನೆ ಮಾಡ್ತಾಯಿದ್ರು. ಆದರೆ ಒಬ್ಬರು ಅಂತಾರೆ, ಇಲ್ಲ ಈತ ಬಿಕಾರಿ ಅಂತ ಎಲ್ಲ ಕಡೆ ತಿರುಗ್ತಾ ಇರ್ತಾನೆ. ಅಡವಿಯಲ್ಲಿ ಯಾರೂ ಇಲ್ಲದೆ ಬೀಳದಾಗ ಇವನಿಗೆ ಕೊಂದು ಹೋಗಿದ್ರೆ ಹೆಂಗಿರ್ತದ ಅಂತ ತಿಳ್ಕೊಂಡು ವಿಚಾರ ಮಾಡಿದ್ರು. ಈತ ಮಂದಿ ಒಳಗೆ ಬರ್ತಾನೆ, ಯಾರ್ದಾದ್ರೂ ಮನೆಗೆ ಹೋಗ್ತಾನೆ, ಊಟ ಮಾಡ್ತಾನೆ, ಪೂಜೆ ಮಾಡ್ತಾನೆ, ಮತ್ತು ಅಡವಿಗೆ ಹೋಗ್ತಾನೆ. ಅಲ್ಲಿ ಯಾರೂ ಇರಲ್ಲ, ಹುಚ್ಚು ಬಿಕಾರಿ ಹಂಗೆ ತಿರುಗ್ತಾನೆ. ಅಲ್ಲೇ ಅವನಿಗೆ ಮುಗಿಸೇ ಬಿಡಾಮಿ ಅಂದ್ಕೊಂಡು ವಿಚಾರ ಮಾಡಿಬಿಟ್ರು. ಅವರೆಲ್ಲ ವಿಚಾರ ಮಾಡಿ ಅವ್ರ ಆಟ ಪ್ರಾರಂಭ ಮಾಡಿಬಿಟ್ರು. ಕಾರ್ಯಪ್ರವೃತ್ತರಾದರು. ಆದ್ರೆ ಅವ್ರ ಆಟ ಸಿದ್ಧರ ಬಳಿಯಲ್ಲಿ ಸಾಗದಾಯಿತು. ಈ ಹುಚ್ಚ ಸಿದ್ಧನನ್ನು ಪ್ರಸಾದಕ್ಕೆ ಕರೆದ್ರೆ ಎಲ್ಲಿಗಾದ್ರೂ ಬರ್ತಾನೆ, ಯಾರ ಮನೆಗೂ ಬರ್ತಾನೆ. ಹಾಗಾಗಿ ಈತನಿಗೆ ಒಂದು ನಿರ್ಜನ ಪ್ರದೇಶಕ್ಕೆ ಒಯ್ದು ಕರ್ಕೊಂಡು ಹೋಗಿ ಇಲ್ಲಿ ಹೊಡೆದು ಬಿಟ್ಟರೆ ಸಾಕಾಗ್ತದಲ್ಲ, ಯಾರೂ ಇರೋ ಕಡೆ ಒಯ್ದು ನೀವು ಹೊಡೆಯಮ್ಮ ಅಂದ್ಕೊಂಡು ಲೆಕ್ಕ ಹಾಕಿದ್ರು. ಕೆಟ್ಟ ಯೋಚನೆ ತಲೆಯಲ್ಲಿ ತುಂಬ್ಕೊಂಡು ಬಿಡ್ತು. ಅದ್ರಾಗ ಇಬ್ಬರು ಸಿದ್ಧರಿದ್ದ ಚಿದ್ಗಾನಂದ ಸ್ವಾಮಿ ಸಮಾಧಿ ಬಳಿಗೆ ಬಂದುಬಿಟ್ರು. ಬಂದು ಅವ್ರ ಮುಖದ ಮೇಲೆ ಕೃತಕ ವಿನಯನ ಮಾಡ್ಕೊಂಡು, ಯಪ್ಪ, ನಾವು ನಮ್ಮ ಮಠದ ಪ್ರಸ್ತಾವ ಮಾಡಿದ್ವಿ ರೀ, ಸಾವಿರಾರು ಜನಗಳಿಗೆ ಅನ್ನಪ್ರಸಾದ ಮಾಡ್ತಾ ಇದ್ದೀವಿ, ಭಾಳ ದೊಡ್ಡದು ಒಂದು ಉತ್ಸವ ಥರ ಮಾಡ್ತಾ ಇದ್ದೀವಿ, ಸಮಸ್ತ ವೈಭವಲ್ಲಿ ನಡೆಯಕತ್ತದ. ಈ ಮಂಗಲ ಕಾರ್ಯಕ್ಕೆ ತಾವು ಬರಬೇಕು ಅಂತ ನಮ್ದೆಲ್ಲರದ್ದು ಇಚ್ಛೆ ಆಗ್ಯದ. ಅದಕ್ಕೆ ತಾವು ಬರ್ರಿ ಅಂತ ಬೇಡ್ಕೊಂಡ್ರು. ತಮ್ಮ ಭಕ್ತರಾದ ನಾವು ತಮ್ಮನ್ನು ಕರ್ಲಿಕ್ಕೆ ಬಂದೀವಿ, ದಯವಿಟ್ಟು ಆಗಮಿಸ್ರಿ, ಬರ್ರಿ, ಪಾದೋದಕ ನೀಡ್ರಿ, ಪ್ರಸಾದವನ್ನು ಸ್ವೀಕಾರ ಮಾಡಿರಿ, ಭಕ್ತರ ಬಯಕೆಯನ್ನು ಪೂರ್ಣಗೊಳಿಸ್ರಿ, ಪ್ರಾರ್ಥನೆ ಮಾಡ್ಕೊಂಡ್ರು ಅವರೆಲ್ಲರೂ. ಭಾಳ ನಮ್ರತೆಯಿಂದ ಬೇಡ್ಕೊಂಡ್ರು. ಆಗ ಸಿದ್ಧರು ಹೇಳ್ತಾರಪ್ಪ, ನಾ ಸಂಜೆ ಹೊತ್ತ ಪ್ರಸಾದ ತೆಗೊಳಕ್ಕೆ ಆಗಂಗಿಲ್ಲಲ್ಲ, ನಿಮ್ಗೆಲ್ಲರಿಗೂ ಗೊತ್ತೇ ಅದಲ್ಲ ಅಂತ ಸಿದ್ಧರು ಅವ್ರಿಗೆ ಹೇಳಿದ್ರು. ಆಗ ಅವರು, ತಮ್ಮ ಪಾದದ ಧೂಳಿಯಿಂದ ನಮ್ಮ ಮಠದ ಪುಣ್ಯ ಅಧಿಕಗೊಳ್ಬೇಕ್ರಿ ಅಪ್ಪ, ಅದಕ್ಕಾಗಿ ನಾವು ತಾವು ಬರಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು. ಸಿದ್ಧರು ತ್ರಿಕಾರ ಜ್ಞಾನಿಗಳು, ಅವ್ರಿಗೆಲ್ಲ ಗೊತ್ತಿತ್ತು. ಹಂಗೆ ಶಿವನಾಟ ನಡೀರಿ ಅಂತ ಹೊರಟು ಬಿಟ್ರು. ಎಲ್ಲವನ್ನ ಅರಿತಂಥ ಸಿದ್ಧರು ಏನೂ ಅರಿಯದವ್ರಂಗೆ ಇದ್ದುಬಿಟ್ರು. ಸಿದ್ಧರ ಶಿಷ್ಯನೊಳಗೊಬ್ಬ, ದೇವರಾಯಪ್ಪ, ನೀವೊಬ್ಬರೇ ಯಾಕೆ ಹೋಗಕತ್ತೀರಿ, ನಾನು ತಮ್ಮೊಡನೆ ಬರ್ಬೋದು ಅಂತ ಕೇಳಿದ್ರು. ಅವನಿಗೆ ಸಿದ್ಧರು ಅಪ್ಪಣೆ ಕೊಡಲಿಲ್ಲ. ನನ್ನನ್ನು ಕೇಳುತ್ತಾ ಯಾರಾದರೂ ಭಕ್ತರು ಬಂದರೆ ಸಿದ್ಧಾರ್ಢರು ಒಂದು ಮಠಕ್ಕೆ ಹೋಗಿದ್ದಾರೆ, ಬೇಗ ಬರ್ತಾರಂತ ಬಂದವ್ರಿಗೆ ಹೇಳ್ರು ಅಂತ ಹೇಳಿಬಿಟ್ರಷ್ಟೇ. ಇಷ್ಟು ಹೇಳಿ ಬಿಟ್ಟರು. ಆಗ ಸಿದ್ಧರು ಬಂದವರೊಡನೆ ಹೊರಟು ಬಿಟ್ರು. ಭಾಳ ಕತ್ಲಾಗಿತ್ತು ಅಷ್ಟೊತ್ತಿಗೆ. ಆ ಮಠಕ್ಕೆ ಸಿದ್ಧರು ಹೋದಾಗ ಅವರಿಗಲ್ಲಿ ಯಾವ ಪ್ರಸ್ತಾವ ಕಾಣಿಸ್ಲಿಲ್ಲ. ಭಕ್ತರ ದಂಡೇ ಇಲ್ಲ. 1000 ಜನರಿಗೆ ಊಟ ಹಾಕ್ತೀವಿ ಅಂತ ಹೇಳಿದರು, ಯಾರೂ ಇಲ್ಲ. ಅಮಾವಾಸ್ಯೆ, ಕಾಳು ಕತ್ಲೆ ಆಗಿತ್ತು. ಎಲ್ಲ ಕಡೆ ದಟ್ಟವಾಗಿ ಕತ್ಲೆ ಹರಡಿತ್ತು. ಮಿಂಚು ಹುಳುಗಳು ಅಲ್ಲಿ ಓಡಾಡ್ತಾ ಇದ್ವು. ಕರಲಿಕ್ಕೆ ಬಂದವರು ಸಿದ್ಧರನ್ನು ಒಂದು ಕೋಣೆಯೊಳಗೆ ನೂಕಿಬಿಟ್ರು. ಎಲ್ಲಿ ನಿಮ್ಮಯ್ಯ ಪ್ರಸ್ತ ಅಂತ ಸಿದ್ಧರು ಕೇಳಿದಾಗ, ಎಲ್ಲೋ ಪಾಪಿಯೇ, ಏನು ಪ್ರಸ್ತ ಕೇಳತ್ತೇನು, ನಿನ್ನನ್ನು ಕೊಂದು ಹಾಕಿ ಯಮದೇವನಿಗೆ ಎಲ್ಲಿಲ್ಲದ ಉತ್ತಮ ಮೇಜವಾದ ಮಾಡ್ತೀವಿ ನಿಮ್ಗೆ ಅಂದ್ಕೊಂಡು ಅಣಕವಾಗಿಬಿಟ್ರು. ಲಿಂಗವಿಲ್ಲದ ನೀಚನೇ ನೀಮ್ ಅಂತ ಬೈತಾ ಇದ್ರು. ನೀ ಲಿಂಗವಿಲ್ಲದಂಥ ನೀಚ ನೀದಿ, ನೀ ನಮ್ಮ ಜಾತಿ ಧರ್ಮಕ್ಕೆ ಅಪಮಾನ, ಲಿಂಗಾಯತರಂತೆ ಹ್ಯಾಂಗೆ ಕಳಿಬೇಕು ನಿನಗೆ, ಎಲ್ಲ ನಮ್ಮ ಜಾತಿ ಜನ ನಿನ್ನ ಹತ್ರ ಬರ್ತಾಯಿದ್ರ, ನಿನಗೇ ಲಿಂಗವಿಲ್ಲಲ್ಲೋ ಅಂತ ಹಂಗಸಿ ನಗ್ತಾ ಇದ್ರು, ಅಣಕವಾಡ್ತಾ ಇದ್ರು. ಕತ್ತಲ ಕೋಣೆ ಬೈತಾ ಇದ್ರು. ಎಲ್ಲೋ ಕತ್ತಿ, ನಿನಗೆ ಭವಿಷ್ಯವನ್ನು ಅರಿಯುವ ಶಕ್ತಿ ಅದಂತ ಹೇಳ್ತಾರಲ್ಲ, ಎಲ್ಲದಪ್ಪ, ನಿನಗೆ ಸುಳ್ಳು ಹೇಳಿ ಕರ್ಕೊಂಡು ಬಂದಿವಲ್ಲ, ಮನುಷ್ಯನ ಅಂತರವನ್ನು ಒಳಹೊಕ್ಕಿ ತಿಳ್ಕೊಳ್ತೇನೆ ನೀನು, ನಿನಗೆ ನಿಮ್ಮ ಎದೆಯಾಳದಲ್ಲಿ ಹುದುಗಿದ ಭಾವನೆಗಳು ಏಕೆ ಅರ್ಥ ಆಗಲಿಲ್ಲ ಅಂತ ಮೊದಲಿಸ್ತೊಡಗ್ತಿದ್ರು. ಎಲ್ಲೋ ನೀಚ ಅಂತ ಬೈದರು. ನಿನ್ನ ಮೈ ಮೇಲೆ ಲಿಂಗವಿಲ್ಲದ ಭವಿ, ನೀನು ಲಿಂಗಾಯತರಿಂದ ಪೂಜಿಸ್ಕೊಳ್ತಾ ಇದ್ದೀಯಲ್ಲ, ನಿನಗೆ ನಾಚಿಕೆ ಆಗ್ತದಂತ ಬೈದು ಬಿಟ್ರು. ಗುರು ಕೊಟ್ಟ ಗುಪ್ತ ಶಿವಮಂತ್ರ ಗುಪ್ತವಾಗಿರಬೇಕು, ನೀ ಬಹಿರಂಗವಾಗಿ ಎಲ್ಲರಿಗೂ ಉಚ್ಚಾರ ಮಾಡೋಕ್ಕೆ ಹೇಳಕತ್ತಿದ್ದಲ್ಲ ಓಂ ನಮಃ ಶಿವಾಯ ಅಂತ, ನೀ ಹಿಂಗೆ ಮಾಡ್ಬೋದೇನು ಅಂತ ಅವರು ಹಾಗೆ ಅಣಕವಾಡ್ತಾ ಇದ್ರು.
ಈಗ ನಿನ್ನ ಉಲುಹನ್ನು ಅಡಗಿಸಿ ಬಿಡ್ತೀವಿ ಅಂತ ಮನ ಬಂದಂತೆ ಒದರಾಡಿಬಿಟ್ರು. ಕತ್ತಲು ಕೋಣೆ. ಸಿದ್ಧರು ಕುಳಿತ ಕೋಣೆಯ ಕದವನ್ನು ಮುಚ್ಚಿಬಿಟ್ರು ಅವರು. ಆಗ ಸಿದ್ಧರು ಕತ್ತಲು ತುಂಬಿದ ಕೋಣೆಯಲ್ಲಿ ಸುಮ್ಮನೆ ಧ್ಯಾನಾಸಕ್ತರಾಗಿ ಕುಳಿತ್ಕೊಂಡ್ಬಿಟ್ರು. ರಾತ್ರಿ ಆಗ್ತಾ ಹೋಯಿತು. ಸಿದ್ಧರನ್ನು ಕೊಲ್ಲಲು ಆ 4 ಜನ ಸನ್ನದ್ಧರಾಗ್ಬಿಟ್ರು. ಸುರೆಯನ್ನು ಕುಡಿದು ನಶೆ ಆಗಿಬಿಡ್ತು. ದೊಡ್ಡ ದೊಡ್ಡ ಬಡಿಗಳು ಆಗಲೇ ಸಿದ್ಧ ಮಾಡಿಟ್ಟಿದ್ರು. ಸೆಟದು ನಿಂತು ಬಿಟ್ಟಿದ್ದು. ಹೆಂಡದ ಅಮಲಿನಲ್ಲಿ ಇದ್ದರು. ಕೆಟ್ಟ ಕೆಟ್ಟ ಶಬ್ದಗಳಿಂದ ಅಶ್ಲೀಲವಾಗಿ ಸಿದ್ಧಾರೂಢರಿಗೆ ಬೈತಾ ಇದ್ರು ಅವರು. ಆ ಭಕ್ತರು ಸಿದ್ಧರಿರುವ ಕೋಣೆಯ ಸಮೀಪಕ್ಕೆ ಬಂದರು. ಅವರಿಗೆ ಅತ್ಯಾಶ್ಚರ್ಯ ಆಗ್ಬಿಡ್ತು. ಸಿದ್ಧರು ಎದುರಿಗೆ ಬಂದು ನಿಂತಂತೆ ಅನಿಸ್ತಾ ಇತ್ತು. ಎಲ್ಲ ಇವನ ಚಿಲ್ಕ ಹಾಕಿ ಬಂದಿದ್ದಲ್ರೋ, ಇವ ಇಲ್ಲ ಹೆಂಗೆ ಬಂದ, ಇದೇನು ವಿಚಿತ್ರ ಅಂತ ಎಲ್ಲರೂ ವಿಸ್ಮತರಾಗ್ಬಿಟ್ರು. ಎಲ್ಲದಕ್ಕಿಂತ ಆಶ್ಚರ್ಯ ಸಂಗತಿ ಏನಾಯ್ತಂದ್ರೆ, ಒಬ್ಬನಿಗೊಬ್ಬ ಅವನು ಎದುರಿಗಿದ್ದವನು ಸಿದ್ಧರಂತೆ ಕಾಣಿಸ್ಕೊಂಡ. ಒಬ್ಬ ಕುಡುಕ ಇನ್ನೊಬ್ಬ ಕುಡುಕ ಎದುರಿದ್ದಾನೆ, ಆತನಿಗೆ ಅವನು ಸಿದ್ಧರೇ ಅಂತ ಕಾಣಿಸ್ಬಿಟ್ರು. ಇಲ್ಲದನಲ್ಲ ಮತ್ತೆ ಸಿದ್ಧ ಅಂತ ಭ್ರಮೆಗೊಂಡು ಆ ಭಕ್ತರು ಸಿದ್ಧರಂದಂತೆ ಕಾಣಿಸ್ತಕ್ಕಂಥ ತಮ್ಮ ಗೆಳೆಯನಿಗೆ ಬಡಿಗೆಯಿಂದ ಹೊಡ್ಲಿಕ್ಕೆ ಪ್ರಾರಂಭ ಬಿಟ್ರು. 4 ಜನ ಒಬ್ಬರಿಗೊಬ್ಬರು ಅವ್ರ ಗೆಳೆಯರನ್ನು ಕಾಣಲಿಲ್ಲ. ಆತನಿಗೆ ನೋಡ್ತಾನೆ, ಇನ್ನೊಬ್ಬನಿಗೆ ಅಲ್ಲಿ ಸಿದ್ಧ ಕಾಣ್ತಾ ಇದ್ದ. ಇನ್ನೊಬ್ಬನಿಗೆ ನೋಡ್ತಾ ಇದ್ದಲ್ಲಿ ಸಿದ್ಧ ಕಾಣ್ತಾ ಇದ್ದ. ಒಬ್ರಿಗೊಬ್ರು ನೋಡಿದ್ರು ಕೂಡ ಸಿದ್ಧ ಕಾಣ್ತಾ ಇದ್ದ. ಸಿದ್ಧ ಇಲ್ಲಿ ಬಂದ ಹೊಡಿರಿ ಅಂತ ಒಬ್ಬ ನೋಡ್ದ, ಇನ್ನೊಬ್ಬ ಸಿದ್ಧ ಇಲ್ಲಿ ಬಂದಂತ ಇನ್ನೊಬ್ಬನಿಗೆ ಹೊಡೆದ. ಹೀಗೆ ಒಬ್ರಿಗೊಬ್ರು ಹೊಡ್ಕೊಳ್ತಾ ಇದ್ರು ಹೊರತಾಗಿ ಸಿದ್ಧರಿಗೆ ಏಟು ಬೀಳೇ ಇಲ್ಲ. ಆಗಾತ ನನಗೇ ಕುಡಿಯಕತ್ತಿದ್ವು ಅಂತ ಅರ್ಚಿದೊಬ್ಬ ಕತ್ಲೊಳಗೆ. ಏಟುಗಳು ಬೀಳೋದು ನಿಲ್ಲಿಲ್ಲ. ಪ್ರತಿಯೊಬ್ಬನ ಮೈ ಹಣ್ಣಾಯಿತು. ಹಣ್ಣಾಗಿ ಹುಣ್ಣಾಗ್ಬಿಡ್ತು. ಮೂಳೆಗಳು ಮುರಿದು ಬಿಟ್ವು. ಒಬ್ಬರಿಗೊಬ್ಬರು ಚೀರ್ತಾಗಿ ಬಿದ್ದರು. ಅಷ್ಟೊತ್ತಿಗೆ ಒಬ್ಬನು ಹೊಡೆತ ತಾಳಾರದೆ ಓಡಿ ಹೋಗುವಾಗ ಅವನ ಕಾಲಿಗೊಂದು ಸರ್ಪ ಸುತ್ತಕೊಂಡು ಅವನನ್ನು ನೆಲಕ್ಕೆ ಕಡಿಬಿಡ್ತು. ಬಡಿಗೆ ಹೊಡೆತಕ್ಕೆ ತಿಂದು ಸಾಕಾಗಿದ್ದಂಥ ಅವನಿಗೆ ಹಾವು ಕಾಲಿಗೆ ಸುತ್ತಕೊಂಡಾಗ ಅವನು ಅಂಜಿ ನಡುಗ್ತಾ ಇದ್ದ. ನಾ ಸತ್ನೋ ಯಪ್ಪೋ ಅಂತ ಚೀರ್ತಾ ಇದ್ದ. ಹಾವು ಸುತ್ಕೊಂಡು ಬಿಟ್ಟಿತ್ತು. ಆಗಲೇ ಕತ್ಲಲ್ಲಿ ಅವ್ರ ಗೆಳೆಯರು ಅವನಿಗೆ ಹೊಡೆದು ಬಿಟ್ಟಿದ್ರು. ಚೀರ್ತಾ ಇದ್ದ. ಅವ್ರ ಜೀವಗಳು ಬಿರುಗಾಳಿಗೊಡ್ಡದಂಥ ಪಣತಿಯ ದೀಪದಂತೆ ಹೊಯ್ದಾಡ್ತೊಡ್ತಾ ಇದ್ವು. ಆಗ ಸಿದ್ಧರು ಮೆಲ್ಲನೆ ಕೋಣೆಯಿಂದ ಅವ್ರು ಹೊರಗೆ ಬಂದುಬಿಟ್ರು. ಸರಿ ರಾತ್ರಿ ಆದರೂ ಸಿದ್ಧರು ಇನ್ನೂ ಮಠಕ್ಕೆ ಬಂದಿಲ್ಲ ಅಂದ್ಕೊಂಡು ಚಿಂತಾಗ್ರಾತರಂಥ ಸಿದ್ಧಾಶ್ರಮದ ಶಿಷ್ಯರು ಅಲ್ಲಿ ಮಠದೊಳಗೆ ಕೂತ್ಕೊಂಡು ಚಡ್ಪಡಿಸ್ತಾ ಇದ್ರು. ಅವರೆಲ್ಲರಿಗೂ ಕಸಬಿಸಿ, ಸಿದ್ಧರೊಬ್ಬರನ್ನು ನಾವು ಒಬ್ಬರೇ ಕಳಿಸ್ಬಾರ್ದಾಗಿತ್ತು, ಮೊದಲೇ ದಿನಮಾನ ಚಲೋ ಇಲ್ಲ, ಈಗಾಗಲೇ ಸಿದ್ಧರಿಗೆ ಹೊಡೆಯುವಂಥ ವಿಚಾರ ಭಾಳಷ್ಟು ಜನ ಮಾಡಿದ್ದಾರೆ. ಕೆಲವು ಮಂದಮತಿಗಳು ಕೊಡದೈದವರು ಕರ್ಕೊಂಡು ಹೋದವರು ಸಿದ್ಧರಿಗೆ ಏನು ಮಾಡಿದ್ರು ಏನರು ಅಂತ ದುಃಖದಿಂದ ಇದ್ಬಿಟ್ರು ಎಲ್ಲರೂ. ಸಿದ್ಧರಿದ್ದ ಮಠಕ್ಕೆ ಭಕ್ತರು ಧಾವಿಸಿ ಬಂದಾಗ ಅಲ್ಲಿ ಅಳು ಕೇಳ್ತಾ ಇತ್ತು. ಚಿತ್ಕಾರ ಕಿವಿಯನ್ನು ಕೊರೆಯಿತು. ನರಳಿಕೆ ಜೀವನ ಬಡಿದೆಬಿಸಿತು. ಏನೋ ಅನಾಹುತ ಆಯ್ತಿಲ್ಲಿ, ಸಿದ್ಧರಿಗೆ ಏನೋ ಆಗಿದೆ. ಅವರೆಲ್ಲರ ಆ ಮಠದೊಳಗೆ ನುಗ್ಗಿಬಿಟ್ರು. ಅವರಿಗೆ ಆಶ್ಚರ್ಯ ಕದ್ದಿತ್ತು. ಅಲ್ಲಿ ಯಾರು ಸಿದ್ಧರನ್ನು ಕೊಲ್ಲಬೇಕಂತ ವಂಚಿಸಿ ಅಲ್ಲಿಗೆ ಕರೆದುಕೊಂಡು ಬಂದಿದ್ರಲ್ಲ, ಅವರೇ ತಮ್ಮಳಿಗೆ ಹೊಡೆದಾಡ್ಕೊಂಡು ಗಾಯ ಮಾಡಿಕೊಂಡು ರಕ್ತ ಮಾಡಿಕೊಂಡು ಬಿದ್ದಿದ್ರು. ಸ್ವತಃ ಸಿದ್ಧರು ಅವರಿಗೆ ಉಪಚಾರ ಮಾಡ್ತಾಯಿದ್ರು. ಎಂಥ ಆರೋಡ್ರಲ್ಲ, ಹೊಡಲಿಕ್ಕೆ ಬಂದವರು ಕೊಲ್ಲಲಿಕ್ಕೆ ಬಂದವರು, ಆದರೆ ಅವರವರು ಹೊಡ್ಕೊಂಡು ಬಿಟ್ರು. ಆದರೆ ಸಿದ್ಧರು ಅವರಿಗೆ ಮತ್ತೆ ಉಪಚಾರ ಮಾಡ್ತಾಯಿದ್ರು. ಸಿದ್ಧರ ಭಕ್ತರ ಕಣ್ಣು ತೇವಗೊಂಡವು. ಅವರು ಓಡಿ ಹೋಗಿ ಸಿದ್ಧರ ಕಾಲಿಗೆ ಬಿದ್ದುಬಿಟ್ರು. ದೇವ, ನೀವು ಬೇಗ ಬರಲಿಲ್ವಲ್ಲ, ನಿಮಗೇನಾದರೂ ತೊಂದರೆ ಆಯ್ತಾನೆ ಅಂದ್ಕೊಂಡು ನಾವೇ ಓಡಿ ಬಂದ್ವಿಯಪ್ಪ ಅಂತ ನುಡಿದ್ರು. ಸಿದ್ಧರನ್ನು ಕೊಲ್ಲಲಂತ ಅಲ್ಲಿಗೆ ಕರೆದುಕೊಂಡು ಬಂದವರಿಗೆ ಅವ್ರಿಗೂ ಪಶ್ಚಾತ್ತಾಪವಾಗಿಬಿಡ್ತು. ಸಿದ್ಧರ ಬಗ್ಗೆ ಅವರಿಗೆ ಅಭಿಮಾನ ಹೆಚ್ಚಾಗ್ಬಿಡ್ತು. ಹಾವು ಕಾಲಿಗೆ ಕುಂಡಿದ್ದಲ್ಲ ಒಬ್ರಿಗೆ ಸುತ್ತಕೊಂಡಿತ್ತು. ಅವನು ಚೀರ್ತಾ ಇದ್ದ. ಸಿದ್ಧರು ಅವನಲ್ಲಿಗೆ ಹೋಗಿ ಅವನಿಗೆ ಸುತ್ತಕೊಂಡಂಥ ಹಾವನ್ನು ಕೈಲಿಂದ ಬಿಡಿಸಿ ಉಪಚಾರ ಮಾಡಿದರು. ಅಲ್ಲದೆ ಸಮಾಧಾನವನ್ನು ಮಾಡಿಬಿಟ್ರು. ಏನಾಗಲ್ಲ, ಚಿಂತೆ ಮಾಡಬೇಡ ಅಂತ ಹೇಳಿಬಿಟ್ರು. ಸಾವಿಗೀಡಬೇಕಾಗಿದ್ದಂಥ ಸಿದ್ಧರು ತಾವೇ ನಿಂತು ಎದುರಾಳಿಗಳ ಸಾವನ್ನೇ ದೂರ ಸರಿಸ್ಬಿಟ್ರಲ್ಲ. ಅವರಂದ್ರೆ, ದೇವ ಯಪ್ಪ, ನಿಮ್ಮನ್ನು ಮೋಸಗೊಳಿಸಿ ನಿಮಗೆ ಕೆಡಕನ್ನುಂಟು ಮಾಡಬೇಕಂತ ಕೆಟ್ಟ ಬುದ್ಧಿಯಿಂದ ನಾವು ನಿಮಗೆ ಇಲ್ಲಿ ಕರ್ಕೊಂಡು ಬಂದ್ವಿ ಮೋಸದಿಂದ. ನಮ್ಮ ತಪ್ಪನ್ನು ಮನ್ನಿಸಿ ಕಾಪಾಡಬೇಕಪ್ಪ ಅಂತ ಅವರೆಲ್ಲರೂ ಬೇಡ್ಕೊಂಡ್ರು. ಕರುಣಾಶಾಲಿ ತಪ್ಪನ್ನು ಮನ್ನಿಸಿ ಕಾಪಾಡಬೇಕಂತ ಅವರೆಲ್ಲರೂ ಬೇಡ್ಕೊಂಡಾಗ ಸಿದ್ಧರು ಅವರೆಲ್ಲರನ್ನ ಹರಿಸಿ ಮಠಕ್ಕೆ ಹಿಂತಿರುಗಿ ಬರುವಾಗ ಜಗತ್ತು ಕತ್ತಲೆಯಲ್ಲಿ ಕರಗಿಬಿಡ್ತು. ಗಾಢ ನಿದ್ರೆಯಲ್ಲಿ ಎಲ್ಲರೂ ಮುಳುಗಿಬಿಡ್ತು. ಸಿದ್ಧರ ಜೀವಕ್ಕೆ ಗಂಡಾಂತರವಿದೆ ಅಂತ ಭಕ್ತರು ತಿಳ್ಕೊಂಡ್ಬಿಟ್ರು. ಅವರ ರಕ್ಷಣೆಗೆ
ಒಂದು ವ್ಯವಸ್ಥೆ ಮಾಡಿಬಿಟ್ರು. ಗೋಗಿ ಚನ್ಮಲ್ಲಪ್ಪ ಅಂತಿದ್ದ, ಅವನಿಗೆ ಭಕ್ತರು ಏನು ಮಾಡಿಬಿಟ್ರು, ಸಿದ್ಧರ ರಕ್ಷಣೆಗೆ ಅವನಿಗೆ ನಿಲ್ಲಿಸ್ಬಿಟ್ರು. ನೀನೇ ನೋಡಪ್ಪ ಚನ್ಮಲ್ಲಪ್ಪ, ಸಿದ್ಧರು ಎಲ್ಲಿ ಹೋದರೂ ಅವ್ರ ಜೊತೆ ನೀ ಇರಬೇಕು, ಯಾಕಂದ್ರೆ ದಿನಮಾನ ಚೆಂದಿಲ್ಲ, ಜನ ಕೆಲವರು ಮಂದಮತಿಗಳು ಸಿದ್ಧರನ್ನು ಮೋಸ ಮಾಡಿ ಕರ್ಕೊಂಡು ಹೊಡೆಯುವಂಥ ಪ್ರಸಂಗ ಆಗಿದೆ ಆಲ್ರೆಡಿ, ಅದಕ್ಕಾಗಿ ನೀ ಅವ್ರಿಗೆ ರಕ್ಷಣೆಗೆ ನಿಂತ್ಕೋಬೇಕಪ್ಪ ಅಂತ ಹೇಳಿದ್ರು. ಮಹಾದೇವನಿಗೆ ಮಾನವನೇ ರಕ್ಷಣೆ ಆಗಿಬಿಟ್ಟ. ಸಿದ್ಧಾಢ್ರು ಶಿವನ ಅವತಾರಿ ಮಹಾದೇವ, ಜನರನ್ನು ರಕ್ಷಣೆಗಾಗಿ ಬಂದಂಥ ಆತ. ಆ ಮಹಾದೇವನಿಗೆ ಈ ಮಾನವ ರಕ್ಷಣೆಯಾಗಿ ನಿಂತ್ಕೊಂಡು ಬಿಟ್ಟ. ಹಿಂಗೆ ಸಿದ್ಧಾಢ್ರ ಜೀವನದೊಳಗೆ ಸಾಕಷ್ಟು ಜನ ಅವರಿಗೆ ಹೊಡಿಬೇಕು ಕೊಲ್ಲಬೇಕು ಅಂದ್ಬಿಟ್ರು. ಆದರೆ ಯಾರಿಗೂ ಅವರು ಕೆಟ್ಟದನ್ನು ಮಾಡಲಿಲ್ಲ. ಈ ಕಥೆ ತಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಸಿದ್ಧಾಢ್ರ ಚರಿತ್ರೆ ಎಲ್ಲರಿಗೂ ತಿಳಿಬೇಕು ಅಂತ ಒಂದು ಉದ್ದೇಶ. ಸಿದ್ಧಾಢ್ರ ಚರಿತ್ರೆ ಬರೆದವರು ಸಾಕಷ್ಟು ಜನ ಇದ್ದಾರೆ. ನನಗೆ ದೊರೆತಕ್ಕಂಥ ಪುಸ್ತಕದ ಸಾರವನ್ನು ನಾನು ಹೇಳ್ತಾ ಇರ್ತೀನಿ. ಎಲ್ರಿಗೂ ಓದ್ಲಿಕ್ಕಾಗಲ್ಲ, ಹಾಗಾಗಿ ಡಿಜಿಟಲ್ ಯುಗ, ಎಲ್ಲರ ಹತ್ರ ಮೊಬೈಲ್ ಇರ್ತೈತಿ, ಎಲ್ಲರೂ ಮೊಬೈಲ್ ಮೂಲಕ ಸಿದ್ಧಾಢ್ರ ಚರಿತ್ರೆನ ಕೇಳಿ ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ. ತಮ್ಮ ಸಹಾಯಕ ನಮಗೆ ಬೇಕು, ತಮ್ಮ ಸಹಕಾರ ಬೇಕು, ಬೆಂಬಲ ಬೇಕು. ಹಾಗಾಗಿ ತಾವು ಸಬ್ಸ್ಕ್ರೈಬ್ ಮಾಡಿ, ಬೇರೆ ಎಲ್ರಿಗೂ ಶೇರ್ ಮಾಡಿ.